ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಅವನ ಚೂಪು ನೋಟ ಕಂಡು ವಟವಟ ಅನ್ನೋದು ನಿಲ್ಲಿಸಿ ಸಾರಿ ಬಾಸ್ ಎಂದವನ ಹೆಸರು ದಿಗಂತ್. ಕಂಡವರ ಲವ್ ಸ್ಟೋರಿಗಳನ್ನು ಕೇಳಿ ಪುಸ್ತಕದ ರೂಪದಲ್ಲಿ ಬರೆದು ಅಲ್ಪ ಸ್ವಲ್ಪ ಸಾಹಿತ್ಯ ಲೋಕದಲ್ಲಿ ಫೇಮಸ್ ಆಗಿದ್ದ 26 ವರ್ಷದ ಯುವಕ. ಅದರಿಂದ ಆದಾಯ ಇಲ್ಲ ಎಂದು ಡಿಗ್ರಿ ಮೇಲೆ ಕೆಲಸ ಹುಡ್ಕೋಕೆ ಶುರು ಮಾಡಿದ್ದ. ಇಲ್ಲಿ ಸಿಕ್ಕಿ ಬಿದ್ದ. ಎಲ್ಲ ಪ್ರೇಮ ಕಥೆಗಳಿಗಿಂತ ವಿಭಿನ್ನ ಪ್ರೇಮ ಕಥೆ ಹುಡುಕಿ ಹೊರಟವನಿಗೆ ಈಗ ಸಿಕ್ಕಿರುವ ಹೊಸ ಪ್ರೇಮ ಕಥೆಯೇ ಲಂಕಾಧಿಪತಿ ಮಂಡೋದರಿಯ ಪ್ರೇಮ ಪುರಾಣ. ಹರೀಶ್ 3 ತಿಂಗಳು ರಜೆಯಲ್ಲಿರುವ ಕಾರಣ ಅವನ ಬದಲಿಗೆ ಈತ ಇಂದಿನಿಂದ ವಿರಾಜ್ ಹಿಂದೆ ಸುತ್ತಬೇಕು. ಮೊದಲಿಗೆ ಈ ಲಂಕಾಧಿಪತಿ ಜೊತೆಗೆ ಈ ಜರ್ನಿ ಕಷ್ಟ ಅನ್ಕೊಂಡು ಫ್ಲೈಟ್ ಏರಿದ್ದ. ಆದರೆ ಯಾವಾಗ ತನ್ನ ಬಾಸ್ ಲವ್ ಸ್ಟೋರಿ ಕೇಳೋಕೆ ಶುರು ಮಾಡಿದ್ನೋ ಆಗಿಂದ ಅವರ ಪ್ರೇಮ ಕಥೆಯನ್ನು ಪೂರ ಕೇಳಿ ಒಂದು ಬುಕ್ ಬರೆಯುವ ಆಲೋಚನೆ ಮಾಡಿದ್ದಾನೆ. ದಿಗಂತ್ ಎಂದು ಬಾಸ್ ಬಾಯಿಂದ ತನ್ನ ಹೆಸರು ಕೇಳಿದ್ದೆ. ಎಸ್ ಬಾಸ್, ಬಂದೆ ಎಂದು ಓಡಿದ. ಹಾಗೆ ಓಡ್ತಾ ಅಕ್ಕಪಕ್ಕದ ಹುಡುಗಿರು, ಹೇ ಲುಕ್ ಹೌ ಹ್ಯಾಂಡ್ಸಮ್ ಈಸ್, ಹಾಯ್ ಹಾಟಿ, ಲುಕ್ ಅಟ್ ಹಿಸ್ ಸ್ಮೈಲ್, ದ್ಯಾಟ್ ಟಿಂಪಲ್, ವಾವ್, ಹೌ ಲಕ್ಕಿ ಹಿಸ್ ಗರ್ಲ್ ಫ್ರೆಂಡ್, ನನಗೂ ಒಂದು ಚಾನ್ಸ್ ಸಿಗುತ್ತಾ, ಅವರು ಸಿಂಗಲ್? ಹೇಗೆ ಹುಡುಗಿಯರು ವಿರಾಜ್ ಸಿಂಹಾದ್ರಿ ನೋಡಿ ಮಾತಾಡ್ಕೊಳ್ಳೋದು ಹೊಸ ವಿಷಯ ಅಲ್ಲ. ಆದರೆ ಮದುವೆ ಆಗಲು ತುದಿಗಾಲಲ್ಲಿ ನಿಂತಿರುವ ದಿಗಂತ್ ಎದುರು ಅವರೆಲ್ಲ ಈ ರೀತಿ ಮಾತಾಡೋದು ಕೇಳಿ ಅವನ ಮುಖ ಪೆಚ್ಚಾಯಿತು. ಕಾರಲ್ಲಿ ಲಗೇಜ್ ಸೇರಿಸಿ ಡ್ರೈವ್ ಮಾಡಲು ಕೂತವನ ನೋಡಿ ವಿರಾಜ್, ಮದುವೆ ಆದ ಹುಡುಗಿರು ತಾಳಿ ಹಾಕುವ ಹಾಗೆ ಮದುವೆ ಆದ ಹುಡುಗಿರ್ಗೂ ಏನಾದರೂ ಇರಬೇಕಿತ್ತು ಅನಿಸ್ತಿದ್ಯಾ ಎಂದು ಕೇಳಿದ. ಇದ್ದಿದ್ರೆ ನಿಮ್ಮಂಥ ಹುಡುಗರು ಸೋಲ್ಡ್ ಔಟ್ ಅಂತ ಇಡೀ ಪ್ರಪಂಚ ತಿಳಿದು ಹುಡುಗಿಯರಿಗೆ ಗೊತ್ತಾಗ್ತಾ ಇತ್ತೇನೋ ಅಲ್ವಾ ಬಾಸ್ ಎಂದು ನಕ್ಕನು ದಿಗಂತ್. ಏನು ಮಾಡೋದು, ಆಕಾಶಕ್ಕೆ ಒಬ್ಬನೇ ಚಂದ್ರ ಒಬ್ಬನೇ ಸೂರ್ಯ, ಹಾಗೆ ವಿರಾಜ್ ಸಿಂಹಾದ್ರಿ ಎಲ್ಲೋದ್ರೂ ಎಲ್ಲರ ಕಣ್ಣು ಅವನ ಮೇಲೆ ಇರುತ್ತೆ ಎಂದು ಚಲೋ ಎನ್ನಲು, ಬಾಸ್ ನೀವು ಮೆಚ್ಚಿರೋ ಮಂಡೋದ್ರಿ ಹೇಗಿದ್ದಾರೆ ಅಂತ ನೋಡೋ ಆಸೆ ಬಾಸ್, ಒಂದು ಫೋಟೋ ಅದು ತೋರಿಸಿ ಬಾಸ್. ಈಗ ಸೋಷಿಯಲ್ ಮೀಡಿಯಾದಲ್ಲೂ ನೀವು ದೂರ ಇದ್ದೀರಿ, ಅದರ ಬಗ್ಗೆ ಒಂದು ಮಾಹಿತಿ ಕೂಡ ಇಲ್ಲ. ನನಗೆ ಕುತೂಹಲ ಜಾಸ್ತಿ ಆಯಿತು, ಮೇಡಮ್ ಮುಖ ನೋಡಬೇಕು ಬಾಸ್ ಎಂದವನ ಮಾತಿಗೆ, ಮಂಡೋದ್ರಿ ನೋಡೋಕೆ ಪುಣ್ಯ ಮಾಡಿರಬೇಕು, ನೀನು ಮಾಡಿದರೆ ನನ್ನ ಮಂಡು ಮುಖ ನೋಡ್ತೀಯ, ಇನ್ನು ಹೀಗೆ ವಟ ವಟ ಅಂತ ಇದ್ದರೆ ಮೇಲಿಕ್ಕೆ ಹೋಗ್ತೀಯ ಎಂದ. ಬೇಡ ಬಾಸ್, ಸದ್ಯಕ್ಕೆ ನಿಮ್ಮ ಮನೆಗೆ ಹೋಗೋಣ ಎಂದು ಕಾರ್ ಶುರು ಮಾಡಿ, ಬಾಸ್ ಈಗ ಮುಂಬೈನಲ್ಲಿ ನಡೆಯೋ ಫ್ಯಾಷನ್ ಶೋನಲ್ಲಿ ನಮ್ಮ ಮಾಡೆಲ್ಸ್ಗೆ ಯಾರೋ ಹೊಸಬ್ರು ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇರೋದು ಅಂತ ಕೇಳಿದೆ. ಅವರು ಥರ್ಡ್ ಪಾರ್ಟಿಯಿಂದ ಸಿಕ್ಕಿದಂತೆ. ನೀವು ಅವರನ್ನು ಒಂದು ಸಾರಿ ಭೇಟಿ ಮಾಡಿ ಮಾತಾಡಿದರೆ ಚೆನ್ನಾಗಿರೋದಾ ಬಾಸ್, ಆಮೇಲೆ ಕೈ ಕೊಟ್ಟರೆ ಎಂದವನ ಮಾತು ಸರಿ ಎನಿಸಿ, ಓಕೆ ಅವರನ್ನು ನಾನು ನೇರವಾಗಿ ನಾಡಿದ್ದು ಭೇಟಿ ಮಾಡ್ತೀನಿ, ಮೀಟಿಂಗ್ ಅರೇಂಜ್ ಮಾಡು ಎಂದ. ಓಕೆ ಬಾಸ್ ಎಂದು ಕಾರ್ ಮುಂದುವರಿಸಿದ. ಈಗ ಅವರ ಪ್ರಯಾಣ ಮನೆಯ ಕಡೆಗೆ ಸಾಗಿತ್ತು. ಅದೊಂದು ಗಲ್ಲಿ, ಯಾವಾಗಲೂ ಜಿಗಿ ಅಂತಿರುತ್ತೆ. ಅಲ್ಲೆಲ್ಲ ಸಾಮಾನ್ಯ ಜನರಿಗಷ್ಟೇ ಓಡಾಡೋಕ್ಕೆ ಸಾಧ್ಯ. ಪುಟ್ಟ ಪುಟ್ಟ ರೋಡುಗಳ ಹಳ್ಳ ಕೊಳ್ಳದಲ್ಲಿ ಚಿಟಿಟಿಟಿ ಅಂತ ಸುರಿಯುವ ಮಳೆಯಿಂದ ನೀರು ತುಂಬಿ ಕಾಲಿಡೋಕ್ಕೂ ಜಾಗ ಕಾಣೋದು ಕೆಲವೊಮ್ಮೆ. ಅದರ ನಡುವೆ ಪುಟ್ಟ ಪುಟ್ಟ ಮನೆಗಳು. ಮುಂಬೈನಲ್ಲಿ ಹೆಚ್ಚು ಕನ್ನಡಿಗರು ಇರುವ ಜಾಗವೆಂದರೂ ತಪ್ಪಿಲ್ಲ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡುವ ಕನ್ನಡಿಗರ ಎಲ್ಲ ಮನೆಗಳು ಇದೇ ಏರಿಯಾದಲ್ಲಿದೆ. ಕೇವಲ ಕಾಲ್ಪನಿಕ ಅಷ್ಟೆ, ಯಾರಿಗೂ ಅನ್ವಯಿಸೋದಿಲ್ಲ. ಅವರ ನಡುವೆ ಬಾಯಿ ಬೆಹನ್ ಅಂತ ಮಾತಾಡುವ ಮುಂಬೈಗರು ಇದ್ದಾರೆ. ಅದೇ ರೀತಿಯ ಪುಟ್ಟ ಮನೆಯ ಮುಂದೆ ಲಕ್ಷಣವಾಗಿ ರಂಗೋಲಿ ಹಾಕಿ ರಾಯರ ಫೋಟೋಗೆ ಪೂಜೆ ಮಾಡಿ ಆರತಿ ಹಿಡಿದು ಬರುವ ಮಗಳ ಕಡೆ ನೋಡಿ ಸಣ್ಣ ನಗು ನೀಡಿದವರಿಗೆ ದಿನ ಒಂದೇ ಬೇಡಿಕೆ, ರಾಯರೇ ಇವಳಿಗೆ ಇನ್ನೂ ಎಷ್ಟು ದಿವಸ ತವರಿನ ಸೇವೆ ಮಾಡೋ ಋಣ ಇದೆ ಎಂದು. ಜ್ಯೋತ್ ಎಂದು ಕೂಗಿ ಕರೆದವಳ ಬಳಿ ಬೈಕ್ ಕೊರಿಸುತ್ತಿದ್ದವನು ಓಡೋಡಿ ಬಂದು ಆರತಿ ತಗೊಂಡು ನಗುತ್ತಾ, ಅಕ್ಕ ನಿನ್ನೆ ಸ್ಯಾಲ್ರಿ ಬಂತು, ಕರೆಂಟ್ ಬಿಲ್ ಬಾಡಿಗೆ ಅಂಗಡಿ ಬಾಡಿಗೆ ಇವತ್ತು ಕಟ್ತೀನಿ, ಮತ್ತು ರೇಷನ್ ಬಿಲ್ ನಾಳೆ ಒಂದೇ ಸತಿ ಈ ತಿಂಗಳಿಗೆ ಸಾಮಾನು ತರ್ತಾ ಕಟ್ಟಿದ್ರೆ ಆಗತ್ತೆ, ನೀನೇನು ಹೇಳ್ತೀಯಾ ಎಂದು ಕೇಳಿದಾಗ, ಈ ತಿಂಗಳು ರೇಷನ್ ನಾನೇ ಹೋಗಿ ತರ್ತೀನಿ, ನೀನು ಈ ಸಲ ಮೊದಲು ಮೊಬೈಲ್ ಚೇಂಜ್ ಮಾಡು, ಮಿಕ್ಕಿದ ಖರ್ಚು ನಾನು ನೋಡ್ಕೊಳ್ತೀನಿ ಎಂದು ದೇವ್ರ ಮನೆಗೆ ಬಂದು ನಮಸ್ಕರಿಸಿ ಅಡುಗೆ ಮಾಡಲು ಹೋದವಳು ಎಷ್ಟು ಸುಂದರವಾಗಿದ್ಲೋ ಅವಳ ಮನಸ್ಸು ಅಷ್ಟೇ ಸುಂದರ. ಆದರೆ ಬದುಕಲ್ಲಿ ಎಲ್ಲ ಕೊಟ್ಟರೆ ಮನುಷ್ಯನನ್ನ ಹಿಡಿಯೋಕೆ ಆಗದೆನ್ನುವಂತೆ ತಾಳಿ ಹತ್ರ ಇದ್ರೂ ಗಂಡ ಹತ್ರ ಇಲ್ಲ ನಮ್ಮ ಐಸಿರಿ ಪಾಲಿಗೆ. ಮನೆಯಿಂದ ಒಳ್ಳೆ ಘಮ ಬರುತ್ತಿದ್ದಂತೆಯೇ, ಕಾಂತಪ್ಪ ಮಗಳ ಕೈ ರುಚಿ ರೋಡ್ಗೆ ಬರ್ತಿದೆ, ಏನಿವತ್ತು ಸ್ಪೆಷಲ್ಲು ಎನ್ನುತ್ತಾ ಅಕ್ಕಪಕ್ಕದವರು ಕೇಳೋದು. ಅದಕ್ಕೆ ಉತ್ತರವಾಗಿ,
ಇವತ್ತು ಖಾರ ಬಾತ್ ಕೇಸರಿ ಬಾತ್ ಎನ್ನುತ್ತಾ ಅವತ್ತಿನ ದಿನದ ಅಡುಗೆಯ ಹೆಸರು ಹೇಳಿ ಉಳಿದವರ ಬಾಯಲ್ಲಿ ನೀರು ತರಿಸುವುದು ರಮಣಕಾಂತ್ ಅವರ ದಿನಚರಿ. ಅಪ್ಪ, ಮಧ್ಯಾಹ್ನಕ್ಕೆ ಟೊಮೆಟೊ ರಸ ಮಾಡಿಟ್ಟಿದ್ದೀನಿ, ಟೈಮ್ ಸರಿಯಾಗಿ ತಿನ್ನಿ. ಜ್ಯೂತ್, ನಿನ್ನ ಟಿಫನ್ ಬಾಕ್ಸ್ ರೆಡಿ ಇದೆ, ತಗೊಂಡು ಕೆಲ್ಸಕ್ಕೆ ಹೋಗು ಎಂದು ಹೇಳುವವಳ ಮಾತಿಗೆ ಆಯ್ತಮ್ಮ ಮಗಳೇ ಎನ್ನುವ ಅಪ್ಪ ರಮಣಕಾಂತ್, ಆಯ್ತಕ್ಕ ಎನ್ನುವ ತಮ್ಮ ವಿದ್ಯುತ್. ಆದರೆ ಇವಳ ಪ್ರತಿ ಮಾತು ವಿರೋಧಿಸುವ ಮಗನೊಬ್ಬ ಇದ್ದಾನಲ್ಲ. ನೀವು ತಿಂಡಿ ಮಾಡ್ತಾ ಇರಿ, ಚೋಟುನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ಎಂದು ಪುಟಾಣಿ ರೂಮಿನತ್ತ ನಡೆದ್ಲು. ಮೊದಲೇ ಅದು ವಟಾರದ ಹಾಗೆ ಅಂಟ್ಕೊಂಡಿದ್ದ ಮನೆಗಳು. ಪುಟಾಣಿಗೆ ಮನೆಯಲ್ಲಿ ಕಾಲಿರೋದೇ ಕಮ್ಮಿ. ಗಲ್ಲಿ ಗ್ಯಾಂಗ್ ಜೊತೆಗೆ ಗ್ಯಾಂಗ್ಸ್ಟಾರ್ ಅಂತಲೇ ಫೇಮಸ್ ಆಗಿದ್ದಾನೆ. ಸಮಯ ಸಿಕ್ಕರೆ ಸಾಕು ರೋಡ್ ರೋಮಿಯೋ ರೀತಿ ಹೊರಗಡೆಯ ಅಡ್ಡಾಡ್ತಾ ಇರ್ತಾನೆ. ಅವನ ರೂಮಲ್ಲಿಲ್ಲ ಅಂದರೆ ಸಿರಿಯ ಕಾಲ್ಗಳು ಅವನನ್ನು ಹುಡುಕ್ಬೇಕಾ ಎಂದು ಸಂಕಟ ಪಡ್ತಿರೋದು. ಚೋಟು ಚೋಟು ಎಂದು ರೂಮ್ ಪೂರ ನೋಡಿ, ಅಪ್ಪ ಇವನು ಇವತ್ತು ಮನೇಲಿಲ್ಲಪ್ಪ ಎಂದು ಚಾಡಿ ಹೇಳ್ತಾ ಹೊರಬಂದವಳಿಗೆ, ಅಕ್ಕ, ಚೋಟು ಈಚೆ ಫ್ರೆಂಡ್ಸ್ ಜೊತೆಗೆ ಹೂ ಇಸ್ ಬೆಸ್ಟ್, ರಾಮನು ರಾವಣನು ಅಂತ ಫೈಟ್ ಮಾಡ್ತಾ ಇದ್ದಾನೆ ಎಂದು ಓಡಿ ಬಂದು ಹೇಳಿದ್ಲು ಒಂದು ಹುಡುಗಿ. ಏನು ಎಂದು ಕೇಳಿದವಳು ತಕ್ಷಣ ಅಲ್ಲಿಗೆ ಓಡಿದ್ಲು. ಮುಂದೆ ಪುಟ್ಟ ರಾವಣನ ಆಟ ನೋಡೋಣ. ಕೆಲ ಪ್ರಶ್ನೆಗೆ ಉತ್ತರ ದಿಗಂತ್ ಮೂಲಕ ನಿಮಗೂ ತಿಳಿಸ್ತೀನಿ. ಅಲ್ಲಿವರೆಗೂ ನೀವು ದಿಗಂತ್ ರೀತಿ ಫಾಲೋ ಮಾಡಿ ಲಂಕಾಧಿಪತಿನ. ತಪ್ಪದೆ ಅಭಿಪ್ರಾಯ ಹೇಳಿ ಬರೆಯೋಕ್ಕೆ ಸ್ಫೂರ್ತಿ ನೀಡಿ. ಕಥೆನ ಪ್ರತಿದಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈಗಾಗಲೇ ನೀವೇನಾದರೂ ಕಥೆನ ಓದಿದ್ರೆ ನನಗೊಂದು ಕ್ವೆಶನ್ಗೆ ಆನ್ಸರ್ ಮಾಡಿ. ಚೋಟಾ ರಾವಣ್ಣ ಹೆಸರೇನು ಅಂತ ಕಮೆಂಟ್ ಮಾಡಿ. ಕತೆ ಓದಿಲ್ಲ ಅಂದರೆ ನಾನೇನು ಹೆಸರಿಟ್ಟಿರಬಹುದು ಅಂತ ಆಲೋಚನೆ ಮಾಡಿ. ಮುಂದಿನ ಸಂಚಿಕೆಯಲ್ಲೇನು ನೋಡೋಣ ಬನ್ನಿ. ಸೀತೆ ಕೇಳಿದ ಜಿಂಕೆ ತರೋಕ್ ತಾನೇ ಹೋದ ರಾಮ ಎಂದಳು ಸಿರಿ. ಮೊಮ್ಮ, ಗುಗ್ಗು ಮೊಮ್ಮ ಎಂದು ನಕ್ಕವನು, ಸೀತೆಯೇನೋ ಬಾಯಿಗೆ ಬಂದಿದ್ದು ಕೇಳಿದ್ರು ಅಂತ ಬುದ್ಧಿ ಇಲ್ಲದೆ ಜಿಂಕೆ ತರೋಕ್ಕೆ ಹೋದ್ರು ನಿಮ್ಮ ರಾಮ. ಯಾವಾಗ ಏನು ತರಬೇಕು, ಏನು ಕೊಡಬೇಕು ಅಂತ ಚೂರು ಗೊತ್ತಿಲ್ಲ ನಿಮ್ಮ ರಾಮನಿಗೆ. ಅದಕ್ಕೆ ರಾವಣ ಈಸ್ ಬೆಸ್ಟ್ ಎಂದನು ಕೂದಲಲ್ಲಿ ಕೈಯಾಡಿಸುತ್ತಾ. ಅವನ ಉತ್ತರಕ್ಕೆ ಸಿರಿ ತತ್ತರಿಸಿದ್ಲು. ಯಾಕೆ ಹೇಳಿ, ಅವನು ಯಾರ ಮಗ? ಲಂಕಾಧಿಪತಿಯ ಮಗ, ಚೋಟ ರಾವಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.